पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೀನರಾಶಿಯ ಸ್ನೇಹಿತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ನಿಮ್ಮ ರಾಶಿಯ ಜುಲೈ ತಿಂಗಳ ಫಲಗಳನ್ನು ತಿಳಿಸುತ್ತಾ ಈಗಾಗಲೇ ಶನಿ ಮಹಾತ್ಮರು ನಿಮ್ಮ ರಾಶಿ ಪ್ರವೇಶ ಮಾಡಿದ್ದಾರೆ. ಜೂನ್ 6, 2027ಕ್ಕೆ ನಿಮ್ಮ ರಾಶಿಯಿಂದ ಶನಿಗ್ರಹ ಮೇಷರಾಶಿಗೆ ಪ್ರವೇಶ ಮಾಡುತ್ತದೆ. ಅಲ್ಲಿ ತನಕ ನೀವು ಶನಿ ಶಾಂತಿಯನ್ನು ಮಾಡಿಸೋದು ಬಹಳ ಯೋಗ್ಯ ಇರ್ತದೆ. ಇದರಿಂದ ನಿಮಗೆ ಶುಭ ಫಲಗಳೇ ಉಂಟಾಗ್ತವೆ. ನಿಮ್ಮ ರಾಶಿಯ ಉಚ್ಚ ಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ ತೃತೀಯ ಸ್ಥಾನದಲ್ಲಿದ್ದು ದಿನಾಂಕ 29ರಂದು ಒಂದು ಚತುರ್ಥ ಅಂದರೆ ಕೇಂದ್ರ ಸ್ಥಾನಕ್ಕೆ ಬರುವುದರಿಂದ ನಿಮಗೆ ವಿಪರೀತ ಧನಲಾಭ ಹಾಗೂ ಶುಭ ಫಲಗಳು, ಶುಭ ಕಾರ್ಯಗಳು, ಕಲಾವಿದರಿಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹ ಸಿಗುತ್ತದೆ. ನಿಮ್ಮ ಶುಭ ಕೇಂದ್ರ ಸ್ಥಾನ ಗುರುಗ್ರಹ ಕೇಂದ್ರ ಸ್ಥಾನವಾದಂತಹ ಒಂದು ಮಿಥುನ ರಾಶಿಯಲ್ಲಿ ರೌಪ್ಯ ಪಾದ ಅಂದರೆ ಬೆಳ್ಳಿ ಪಾದದಿಂದ ಬಂದಿರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೀತವೆ. ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಕೂಡ ವಿಶೇಷವಾಗಿ ಧನಲಾಭಗಳು ಇರುತ್ತವೆ. ನಿಮಗೆ ಮನೆ, ವಾಹನ ಮತ್ತು ಸೈಟುಗಳು, ಜಮೀನು ಇವೆಲ್ಲ ಖರೀದಿ ಮಾಡುವಂತಹ ಯೋಗಗಳು ನಿಮಗೆ ಕಂಡು ಬರ್ತದೆ. ದಿನಾಂಕ 16ರಂದು 5ನೇ ಸ್ಥಾನ ಪಂಚಮ ಸ್ಥಾನವಾದಂಥ ಕರ್ಕ ರಾಶಿಗೆ ಸೂರ್ಯಗ್ರಹ ಬರೋದ್ರಿಂದ ಬುಧ ಗ್ರಹವು ಅದರೊಂದಿಗಿರುವುದರಿಂದ ನಿಮ್ಮ ಮಕ್ಕಳಿಗೆ ಕೂಡ ವಿದ್ಯಾಪ್ರಗತಿ, ಉದ್ಯೋಗದಲ್ಲಿ ಶುಭ ಇರುತ್ತದೆ. 6ನೇ ಸ್ಥಾನವಾದಂತಹ ಸಿಂಹರಾಶಿಯಲ್ಲಿ ಧನಾಧಿಪತಿಯಾದಂತಹ ಮಂಗಳ ಗ್ರಹ ಕೇತುವಿನ ಜೊತೆಗಿರೋದ್ರಿಂದ ನಿಮಗೆ ವಿಶೇಷವಾಗಿ ಧನಲಾಭಗಳು, ವ್ಯಾಪಾರಗಳು ಸಿದ್ಧಿಯಾಗ್ತವೆ. ಇನ್ನು 12ರಲ್ಲಿ ರಾಹುಗ್ರಹ ಬಂದಿದ್ದು ವಿದೇಶಿ ಉದ್ಯೋಗಕ್ಕೆ ಹೋಗಬೇಕಂದವರಿಗೆ ಮೀನರಾಶಿಯವರಿಗೆ ಬಹಳ ಅತ್ಯಂತ ಸೂಕ್ತವಾದ ಸಮಯ ಇದು. ನಿಮಗೆ ವಿದೇಶಿ ಅಂದರೆ ಬೇರೆ ಬೇರೆ ಪರದೇಶಗಳಲ್ಲಿ ಉದ್ಯೋಗಗಳಿಗೂ ಸಿಗುತ್ತವೆ. ಅಥವಾ ನಿಮ್ಮ ಮಕ್ಕಳೇನಾದರೂ ಮೀನರಾಶಿಯವರಾಗಿದ್ದರೆ ಅವರಿಗೂ ಕೂಡ ಉದ್ಯೋಗಗಳು ಸಿಗುತ್ತವೆ. ಆದಾಗ್ಯೂ ಕೂಡ ನೀವು ಶನಿ, ರಾಹು ಮತ್ತು ಕೇತು ಗ್ರಹಗಳ ಶಾಂತಿಯನ್ನು ಮಾಡಿಸಿದರೆ ನಿಮ್ಮ ಎಲ್ಲ ಕೆಲಸಗಳಲ್ಲಿ ಅತ್ಯಂತ ವೇಗಗಳು ಪ್ರಾರಂಭ ಆಗ್ತದೆ, ಪ್ರಗತಿ ಆಗ್ತದೆ, ಶುಭವಾಗ್ತದೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.